ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕ್ಯಾಬೇಜ್ ಮಂಚೂರಿಯನ್. ಈ ಕ್ಯಾಬೇಜ್ ಮಂಚೂರಿಯನ್ನ ತಿಂತಾ ಇದ್ದರೆ ಗೋಬಿ ಮಂಚೂರಿಯನ್ ನೆನಪಾರ್ತೀರಾ, ಆ ರೀತಿ ಟೇಸ್ಟ್ ಕೊಡುತ್ತೆ. ಅದಕ್ಕಿಂತ ರುಚಿ ಒಂದು ಕೈ ಹೆಚ್ಚು ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಇಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ, ನೀವು ಕೂಡ ಅದೇ ರೀತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರೋ ಹಾಗೆ ಕ್ರಿಸ್ಪಿಯಾಗಿರೋಂತಹ ಕ್ಯಾಬೇಜ್ ಮಂಚೂರಿಯನ್ನ ನೀವು ಟೇಸ್ಟ್ ಮಾಡ್ಬೋದು. ಹಾಗಿದ್ರೆ ತಡ ಯಾಕೆ, ಈ ಕ್ಯಾಬೇಜ್ ಮಂಚೂರಿಯನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೋತಾ ಇದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜ್ನ ಸ್ವಲ್ಪ ಉಪ್ಪು ಹಾಕಿ ಅರ್ಧ ಗಂಟೆಯಷ್ಟು ಹಾಗೆ ನೀರೆಲ್ಲ ಹೋಗಲಿ ಅಂತ ಕೈ ಬಿಟ್ಟಿದ್ದೆ. ಅದರಲ್ಲಿರೋ ನೀರನ್ನೆಲ್ಲ ಹಿಂಡ್ಕೊಂಡ್ಬಿಟ್ಟು ಈ ರೀತಿ ಕ್ಯಾಬೇಜ್ ಮಂಚೂರಿಯನ್ನ ಮಾಡಿದ್ರೆ ಎಷ್ಟು ತಿಂದ್ರೂ ಕೆಲವೊಬ್ಬರಿಗೆ ಎದೆ ಉರಿ ಅಸಿಡಿಟಿ ಆಗ್ತಾ ಇರುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಈ ರೀತಿ ಟ್ರೈ ಮಾಡಿ. ಇದಕ್ಕೆ ಅರ್ಧ ಬೌಲಷ್ಟು ಕಾರ್ನ್ಫ್ಲೋರ್ ಹಿಟ್ಟು, ಹಾಗೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನೊಂದು ಸಾರಿ ಚೆನ್ನಾಗಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಿಡಿಯಲ್ಲ ಇದರಲ್ಲಿ. ಸ್ವಲ್ಪದಾಗಿ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಕೆಲವೊಬ್ಬರು ಕ್ಯಾಬೇಜ್ನ ಹೆಚ್ಚಿಬಿಟ್ಟು ಅದೇ ಕ್ಯಾಬೇಜಲ್ಲೇ ನೀರು ಹಾಕದೇ ಹಾಗೆ ಕಲಿಸ್ಕೋತಾರೆ. ಹಾಗೂ ಕಲಿಸ್ಕೋಬೋದು, ಆದರೆ ಅದು ತಿಂದರೆ ಸ್ವಲ್ಪ ಕೆಲವೊಬ್ಬರಿಗೆ ಅಸಿಡಿಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಈ ರೀತಿಯಾಗಿ ಟ್ರೈ ಮಾಡ್ತಾಯಿದ್ದೀನಿ ನಾನು. ಹೀಗೆ ಗಟ್ಟಿಯಾಗಿ ಕಲಿಸ್ಕೊಂಡು ಬಾಲ್ ಥರ ಮಾಡ್ಕೋಬೇಕು. ಆ ರೀತಿಯಾಗಿ ಕಲಿಸ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಇದನ್ನು ಒಂದೊಂದಾಗಿ ಬಿಡ್ತಾ ಹೋಗಿ ಹಾಗೆ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಹಾಗೆ ಕ್ರಿಸ್ಪಿ ಆಗಿರಬೇಕು ಈ ಕ್ಯಾಬೇಜ್ ಮಂಚೂರಿ. ಆ ರೀತಿ ಫ್ರೈ ಮಾಡ್ಕೋಬೇಕು. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕ್ರಿಸ್ಪಿ ಹಾಗೂ ಸ್ಪೈಸಿಯಾಗಿ ತಿನ್ನಲಿಕ್ಕೆ ಈ ಕ್ಯಾಬೇಜ್ ಮಂಚೂರಿಯನ್ನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ನಾವು ಡೀಪ್ ಫ್ರೈ ಮಾಡ್ಕೊಂಬಿಟ್ಟು ಮತ್ತೆ ಅದೇ ಬಾಣಲೆಯಲ್ಲಿ ಉಳಿದಿರೋ ಎಣ್ಣೆನ ತೆಗೆದುಬಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಒಂದು ಸಾರಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಬೇಕು ಅಂದರೆ ಮಾತ್ರ ನೀವು ಕ್ಯಾಪ್ಸಿಕಮ್ನ ಹಾಕ್ಬೋದು. ನನಗೆ ಇಷ್ಟ ಅಂತ ಹೇಳಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಕ್ರಂಚಿ ಆಗಬೇಕು ಅಷ್ಟೇ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈ ರೋಡ್ ಸೈಡಲ್ಲಿ ಎಲ್ಲ ಗೋಬಿ ಮಂಚೂರಿ ಹಾಗೆ ಕ್ಯಾಬೇಜ್ ಮಂಚೂರಿ ಎಲ್ಲ ಕೊಡ್ತಾರಲ್ಲ, ಅದೇ ರೀತಿ ಬರಬೇಕು ಅಂದರೆ ಒಂದು ಟಿಪ್ಸ್ನ ಹೇಳ್ತೀನಿ, ಅದೇ ಥರ ಫಾಲೋ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಬಿಟ್ಟು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟನ್ನ ನೀರಲ್ಲಿ ಕಲಿಸ್ಬಿಟ್ಟು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕಾರ್ನ್ಫ್ಲೋರ್ ಹಿಟ್ಟನ್ನ ನೀರಲ್ಲಿ ಕಲಸಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ತಿಕ್ನೆಸ್ಸು ತುಂಬಾ ಚೆನ್ನಾಗಿ ಬರುತ್ತೆ. ರೋಡ್ ಸೈಡಲ್ಲೆಲ್ಲ ಇದೇ ರೀತಿಯಾಗಿ ಮಾಡೋದು. ಇದಾದ ನಂತರ ಡೀಪ್ ಫ್ರೈ ಮಾಡ್ಕೊಂಡಿರೋಂತಹ ಕ್ಯಾಬೇಜ್ ಮಂಚೂರಿಯನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಅಷ್ಟೇ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬೇಡಿ, ಬೇಗನೆ ಮೆತ್ತಗಾಗ್ಬಿಡ್ತವೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮೇಲ್ಗಡೆಯಿಂದ ಚಿಕ್ಕದಾಗಿ ಈರುಳ್ಳಿನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸದಾ ನಮ್ಮ ಚಾನಲ್ನ ಹೀಗೆ ವಾಚ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.